Students, welcome back to my session that is about the Plato's concepts of concepts. Under that, today I am going to take up about Plato's communism. ಪ್ಲೇಟೋ ಅವರ ಸಮತಾವಾದದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಮತಾವಾದವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಹೇಗೆ ನಾವು ಅದನ್ನು ಗುರುತಿಸ್ತಾ ಹೋಗ್ತೀವಿ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ Plato's communism of the wives and property is an innovative strategy to bring about a highly trained administrative and the political class dedicated to public service without consideration of personal happiness or financial gain also. ಸೊ ಪ್ಲೇಟೋ ಅವರ ಕಮ್ಯುನಿಸಮ್ ಅಥವಾ ಸಮತಾವಾದ ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಅವರು ಮಾತನಾಡತಕ್ಕಂಥದ್ದು ಇಲ್ಲಿ ಎರಡು ಇಂಪಾರ್ಟೆಂಟ್ ವರ್ಗ, ಅದು ಕುಟುಂಬಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಮತ್ತೊಂದು ಆಸ್ತಿಗೆ ಸಂಬಂಧಪಟ್ಟಿರತಕ್ಕಂಥದ್ದನ್ನು ಎರಡು ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ನ ಅವರಿಲ್ಲಿ ತೊಗೊಂಡು ಬರ್ತಾ ಇದ್ದಾರೆ, ಹೈಲೈಟ್ ಮಾಡ್ತಿದ್ದಾರೆ. ಹೈಲಿ ಟ್ರೈನ್ಡ್ ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ನ ಅವರು ಒಂದು ತೊಗೊಳ್ಬೇಕು, ಮತ್ತೊಂದು ಪೊಲಿಟಿಕಲ್ ಕ್ಲಾಸ್, ಆ್ಯಂಡ್ ಡೆಡಿಕೇಟೆಡ್ ಟು ಪಬ್ಲಿಕ್ ಸರ್ವಿಸ್, ಅವರು ಎಲ್ಲನೂ ಸಹ ಸಾರ್ವಜನಿಕವಾಗಿ ಅವರು ಸೊಸೈಟಿಗೋಸ್ಕರ ಅವರು ತಮ್ಮ ತ್ಯಾಗವನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಪರ್ಸ್ನಲ್ ಹ್ಯಾಪಿನೆಸ್ಸು ಮತ್ತು ಫೈನಾನ್ಷಿಯಲ್ ಗೈನನ್ನು ಅವರು ಕನ್ಸಿಡರ್ ಮಾಡಬಾರ್ದು. ದಟ್ ಈಸ್ ವಾಟ್ ದ ಪ್ಲೇಟೋ ಸೇಸ್ ಹಿಯರ್. ಆ್ಯಂಡ್ he identified the need for impartiality in running the administration, which involves not only the rulers but also administrators. So impartiality ಅನ್ನತಕ್ಕಂಥದ್ದು. So he identified the need. Why do we need the impartiality in running the administration? ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದಾಗ ರೂಲರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಇಬ್ಬರೂ ಸಹ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಒಂದು ಇಂಪಾರ್ಶಿಯಾಲಿಟಿಯನ್ನು ಮಾಡಬಾರ್ದು ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. The personal considerations has to be prevented, dominating the needs and aspirations of the people. ಸೊ ಪ್ಲೇಟೋ ಅವರ ಆದರ್ಶ ರಾಜ್ಯದಲ್ಲಿ ಆಡಳಿತಗಾರರು ಮತ್ತು ಸೇನಾ ವರ್ಗ ನಾವು ಇಲ್ಲಿ ತಗೊಳ್ಬೇಕಾಗತ್ತೆ. ಮೂಲ ತಳಹದಿ ನಿಂತಿರೋದು ಆಡಳಿತಗಾರರ ವರ್ಗ ಮತ್ತು ಸೇನಾ ವರ್ಗ. ಸೊ ಈ ಆಡಳಿತಗಾರರು ಮತ್ತು ಸೇನಾ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಮತಾವಾದವನ್ನು ಇವರು ಪ್ರಸ್ತಾಪಿಸ್ತಾ ಹೋಗ್ತಾರೆ. ಆಳುವ ವರ್ಗ ಮತ್ತು ಸೇನಾ ವರ್ಗ ಬಹಳ ಶಿಸ್ತು ಮತ್ತು ಸಂಯಮದಿಂದ ವರ್ತಿಸಬೇಕಾಗತ್ತೆ. ದೇ ಮಸ್ಟ್ ಬಿ ಹೈಲಿ ಡೆಡಿಕೇಟೆಡ್ ಅಂತ ಹೇಳಿದ್ದು ಅದನ್ನೇ ಆಗುತ್ತೆ. ಸೊ ರಾಜ್ಯದ ಗೌರವವು ಅಂತಿಮವಾಗಿ ಈ ವರ್ಗಗಳ ಒಂದು ಸದ್ಗುಣವನ್ನು ಅವಲಂಬಿಸ್ತಾ ಇರುತ್ತೆ. ಆಮೇಲೆ ಈ ವ್ಯವಸ್ಥೆ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಅನ್ನತಕ್ಕಂಥ ಒಂದು ಹೆಸರನ್ನು ಸಹ ಇದು ಪಡೆದುಕೊಂಡಿದೆ. ಸೊ ಪ್ಲೇಟೋ ಬಾಸ್ ದ ರೂಲಿಂಗ್ ಕಮ್ಯುನಿಟಿ ಫ್ರಮ್ ಓವಿಂಗ್ ದ ಪ್ರಾಪರ್ಟಿ ಆರ್ ಹ್ಯಾವಿಂಗ್ ಎ ಫ್ಯಾಮಿಲಿ ಆಫ್ ದೇರ್ ಓನ್. ಸೊ ಯಾವುದೇ ಕಾರಣಕ್ಕೂ ಯಾರು ರೂಲಿಂಗ್ ಕಮ್ಯುನಿಟಿನಲ್ಲಿ ಇರ್ತಾರೆ ಅವರು ತನ್ನದೇ ಆದಂತಹ ಒಂದು ಸ್ವಂತ ಕುಟುಂಬವನ್ನಾಗಲಿ ಆಸ್ತಿಯನ್ನಾಗಲಿ ಮಾಡಿಕೊಳ್ಳೋ ಹಾಗೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. Plato's theory of communism is based on his belief of corrupting influences of family and property over people holding the public offices. So Plato has a strong belief that this family and the property is going to corrupt the entire thing. ಸೊ ಪೀಪಲ್ ಜಸ್ಟ್ ವಾಂಟ್ ಟು ಗೋ, ಅಂದರೆ ಈ ಭ್ರಷ್ಟಾಚಾರಕ್ಕೆ ಇದು ದಾರಿಯನ್ನು ಮಾಡಿಕೊಡ್ತಾ ಹೋಗುತ್ತೆ. ಪಬ್ಲಿಕ್ ಆಫೀಸಸ್ಸಲ್ಲಿರೋರು ಯಾರಾದರೂ, ಇಟ್ ಮೈಟ್ ಬಿ ದ ಅಡ್ಮಿನಿಸ್ಟ್ರೇಟರ್ಸ್, ಅವ್ರು ಯಾರಾದರೂ ಸಹ ಒಂದು ವೇಳೆ ಆಸ್ತಿ ಅಥವಾ ಕುಟುಂಬವನ್ನು ಹೊಂದಿದ್ರೆ ಅದು ಬೇರೆ ರೀತಿಯ ಒಂದು ಅವಕಾಶಕ್ಕೆ ದಾರಿ ಕೊಡ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಅವರಲ್ಲಿ ಸ್ವಾರ್ಥ, ಆಮೇಲೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಇಂಥ ಪಿಡುಗುಗಳಿಗೆಲ್ಲನೂ ಸಹ ಈ ಫ್ಯಾಮಿಲಿ ಮತ್ತು ಪ್ರಾಪರ್ಟಿ ದಾರಿಯನ್ನು ಮಾಡಿಕೊಡ್ತಾ ಇರುತ್ತೆ. ಹಾಗಾಗಿ ಈ ಸೇಸ್ ದ್ಯಾಟ್ ಇಟ್ ಈಸ್ ಏಮ್ಡ್ ಆಟ್ ಫ್ರೀಯಿಂಗ್ ದ ರೂಲಿಂಗ್ ಕ್ಲಾಸ್, ದಟ್ ಈಸ್ ಫಿಲಾಸಫರ್ಸ್ ಮತ್ತು ವಾರಿಯರ್ಸ್ ಫ್ರಮ್ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಫ್ಯಾಮಿಲಿ ಆ್ಯಂಡ್ ದಿ ಪ್ರಾಪರ್ಟಿ. ಈ ಕಾರಣದಿಂದ ಅವ್ರು ಹೇಳತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಆಡಳಿತ ವರ್ಗ ಮತ್ತು ಸೇನಾ ವರ್ಗ ಅಂತ ಏನಿದೆ ಅವರನ್ನು ನಾವು ಸಮಾಜದಲ್ಲಿರತಕ್ಕಂಥ ಈ ಎರಡು ಸಂಸ್ಥೆಗಳು ಕುಟುಂಬ ಮತ್ತು ಆಸ್ತಿಯಿಂದ ಅವರನ್ನು ನಾವು ದೂರ ಇಡಬೇಕಾಗತ್ತೆ. ಆರ್ ಯು ಹ್ಯಾವ್ ಟು ಲೆಟ್ ದೆಮ್ ವೆರಿ ಫ್ರೀಯಾಗಿ ಅವ್ರನ್ನ ನಾವು ಬಿಟ್ಬಿಡಬೇಕು. ಆಗ ಮಾತ್ರ ಅಲ್ಲಿ ಉತ್ತಮವಾಗಿರತಕ್ಕಂಥ ಆಡಳಿತವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಪ್ಲೇಟೋ, ದ ಲಾಂಗಿಂಗ್ಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ದ ಪ್ರಾಪರ್ಟಿ ಮೇಕ್ ದ ರೂಲರ್ ಸೆಲ್ಫ್ ಸೀಕಿಂಗ್, indulgent, greedy and corrupt, and that is a diversion from and impediment to appropriate performance of their duty to rule. ಸೊ ಪ್ಲೇಟೋ ಅವರ ಪ್ರಕಾರ ಈ ಕುಟುಂಬ ಮತ್ತು ಆಸ್ತಿ ಅನ್ನೋದು ಏನಿರುತ್ತೆ, ಸೊ ದಟ್ ಲೀಡ್ಸ್ ಟು ಸೆಲ್ಫ್ ಸೀಕಿಂಗ್, ತನಗೆ ತಾನು ಮತ್ತು
ಸ್ವಾರ್ಥ ಅನ್ನೋದನ್ನು ಸಹ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಸ್ವಾರ್ಥ ಅನ್ನೋದು ಬರ್ತಾ ಇರುತ್ತೆ, ಬಹಳ ಕರಪ್ಟ್ ಮಾಡಿರತಕ್ಕಂಥದ್ದು ಪ್ರವೃತ್ತಿ ಅನ್ನೋದು ಬೆಳೀತಾ ಹೋಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಅಪ್ರೋಪ್ರಿಯೇಟ್ ಪರ್ಫಾರ್ಮೆನ್ಸ್ನ ನಾವು ಅವರ ಒಂದು ರೂಲಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ಅ ಒನ್ ರೀಸನ್ ಹಿ ಸೇಸ್ ದಟ್ ಹ್ಯಾಸ್ ಟು ಬಿ ಕೆಪ್ಟ್ ಅವೇ. ಸೊ ಪ್ಲೇಟೋ ಅವರ ಸಮತಾವಾದವನ್ನು ಪ್ರಸ್ತಾಪಿಸ್ತಾ ಇದ್ದಾಗ ಅವ್ರು ಹೇಳತಕ್ಕಂಥದ್ದು ಆಸ್ತಿಯ ಬಗ್ಗೆ ಮತ್ತು ಇನ್ನೊಂದು ಕುಟುಂಬದ ಬಗ್ಗೆ. ಆಸ್ತಿಯ ಬಗ್ಗೆ ಅವ್ರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆಸ್ ವಿ ನೋ ದ್ಯಾಟ್ ಮ್ಯಾನ್ ಈಸ್ ಎ ಒಂಥರ ಈ ಹ್ಯಾಸ್ ಎ ಕ್ವಾಲ್ಸಮ್ ನೇಚರ್ ಅಂತ ಹೇಳ್ತೀವಿ, ಆ್ಯಂಡ್ ಹಿ ಈಸ್ ಎ ಸೋಷಿಯಲ್ ಅನಿಮಲ್ ಅಂತಲೂ ಹೇಳ್ತೀವಿ. ಅದೇ ರೀತಿಯಲ್ಲಿ ಅವನಿಗೆ ಬಹಳಷ್ಟು ಡಿಸೈರ್ಸ್ ಇರುತ್ತೆ, ಆಸೆ ಆಕಾಂಕ್ಷೆಗಳು ಸಹ ಇರುತ್ತೆ. ಸೊ ಒನ್ಸ್ ಈಸ್ ಏರ್ ಇನ್ ದಟ್ ಅಪ್ಮೋಸ್ಟ್ ಪೊಸಿಷನ್ಗೆ ಬಂದಿದ ತಕ್ಷಣ ಕ್ವೈಟ್ ನ್ಯಾಚುರಲ್ ಇಟ್ ಈಸ್, ಅವನಿಗೆ ಆಸೆ ಆಕಾಂಕ್ಷೆ ಅನ್ನೋದು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪೈಪೋಟಿ, ಅಸೂಯೆ, ಯುದ್ಧ ಪ್ರವೃತ್ತಿ, ಅಶಾಂತಿ, ಅಸಮಾಧಾನ ಎಲ್ಲನೂ ಬರ್ತಾ ಇರುತ್ತೆ. ಇವೆಲ್ಲನೂ ಸಹ ಸಮಾಜದ ಮೇಲೆ ಬಹಳಷ್ಟು ರೀತಿಯ ಇನ್ಫ್ಲೂಯೆನ್ಸ್ ಅನ್ನೋದು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಹಾಗಾಗಿ ಮೂಲತಃ ಆಡಳಿತಗಾರರು ಯಾರಿರ್ತಾರೆ, ಸೇನಾ ವರ್ಗ, ಮತ್ತು ಅವರುಗಳು ಸಹ ಮನುಷ್ಯರೇ ಆಗಿರೋದ್ರಿಂದ ಇಂತಹ ಒಂದು ಸ್ವಭಾವದಿಂದ ಅವರೇನು ಹೊರಗಡೆ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರೇನು ಹೇಳ್ತಾರೆ, ಇಂತಹ ಗುಣ ಇರಬಾರ್ದು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಸ್ವಂತ ಆಸ್ತಿ ಕುಟುಂಬಗಳು ಇಲ್ಲದೆ ಇದ್ದಾಗ ಆಡಳಿತಗಾರರು ಹೇಗಿರ್ತಾರೆ, ಸದ್ಗುಣಿಗಳಾಗಿರ್ತಾರೆ, ನಿಸ್ವಾರ್ಥಿಗಳಾಗಿರ್ತಾರೆ, ಶಿಸ್ತಿನಿಂದ ರಾಜ್ಯದ ರಕ್ಷಣೆಯನ್ನು ಸಹ ಅವ್ರು ಮಾಡ್ತಾ ಇರ್ತಾರೆ. ಆಡಳಿತ ವರ್ಗಕ್ಕೆ ಯಾವುದೇ ರೀತಿಯ ಸ್ವಂತ ಆಸ್ತಿ ಅನ್ನೋದು ಇರಬಾರ್ದು. ಸೊ ಐ ಥಿಂಕ್ ಯು ಪೀಪಲ್ ಇವತ್ತಿನ ದಿನಕ್ಕೆ ನೀವು ಕಂಪೇರ್ ಮಾಡ್ಬೋದು ಅನಿಸುತ್ತೆ. ಇಲ್ಲಿ ಯಾವ ಉದ್ದೇಶದಿಂದ ಅವತ್ತಿನ ದಿನ ಪ್ಲೇಟೋ ಹೇಳ್ತಾರೋ, ಒಬ್ಬ ಆಡಳಿತಗಾರನಿಗೆ ಇಲ್ಲಿ ಯಾವುದೇ ರೀತಿಯ ಆಸ್ತಿ ಇರಬಾರ್ದು, ಕುಟುಂಬ ಇರಬಾರ್ದು, ಒಂದು ರೀತಿಯಲ್ಲಿ ಇವತ್ತಿನ ದಿನಕ್ಕೆ ನಾವು ಕಂಪೇರ್ ಮಾಡಿದ್ರೆ ಅವ್ರು ಹೇಳಿದ್ದು ನಿಜ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ನವಡೇಸ್, ವಿ ಆರ್ ಆಲ್ ವಿಟ್ನೆಸ್ಸಿಂಗ್ ದ್ಯಾಟ್, ಆ್ಯಂಡ್ ದಟ್ಸ್ ದ ಓನ್ಲಿ ರೀಸನ್ ಹಿ ಸೇಸ್ ದ್ಯಾಟ್ ಪ್ಲೇಟೋ ಹ್ಯಾಸ್ given his opinion that the ruler shouldn't have any kind of family. ಕುಟುಂಬ ಇದ್ದಷ್ಟು ಅವನಿಗೆ ಆಸೆ ಜಾಸ್ತಿ, ತನ್ನವರಿಗೆ ಮಾಡಬೇಕು ಅನ್ನತಕ್ಕಂಥದ್ದು ಸ್ವಜನ ಪಕ್ಷಪಾತ ಆಗುತ್ತೆ, ಮತ್ತೊಂದು ಇನ್ನೊಂದಕ್ಕೆ ದಾರಿ ಕೊಡ್ತಾ ಹೋಗುತ್ತೆ. ಆ್ಯಂಡ್ ದೆರ್ ವಿಲ್ ಬಿ ಎ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ದಿ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ದಟ್ಸ್ ಅ ಒನ್ ರೀಸನ್ ಹಿ ಸೇಸ್ ದಟ್. ಸೊ ಕುಟುಂಬದ ಬಗ್ಗೆನೂ ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಪ್ಲೇಟೋನವರು. ಅದು ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ, ದೆನ್ ಅಗೇನ್ ಐ ಟೇಕ್ ಅಪ್ ಇನ್ ದಿ ಡಿಟೇಲ್ಡ್ ವೇ. ಸೊ ವಿವಾಹ ಬಂಧನಕ್ಕೆ ಏನಾದರೂ ಒಳಪಟ್ಟು ಬಿಟ್ಟರೆ ಯಾಕೆ ಅವ್ರ ಕುಟುಂಬ ಬೇಡ ಅಂತ ಹೇಳ್ತಾರೆ. ಸಪೋಸ್ ಇಫ್ ಹಿ ಈಸ್ ಮ್ಯಾರಿಡ್, ಇಫ್ ದ ರೂಲರ್ ಈಸ್ ಮ್ಯಾರಿಡ್, ಆರ್ ಈವನ್ ದಿ ಆರ್ಮಿ ಮ್ಯಾನ್ ಆಲ್ಸೋ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದೆಮ್ ಆಲ್ಸೋ. ಮದುವೆ ಅಂತ ಆದರೆ ಪತ್ನಿ ಮತ್ತು ಮಕ್ಕಳ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಸೊ ದೇರ್ ಈಸ್ ಎ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ ದಟ್ ಲೀಡ್ಸ್ ಟು ದ ಲ್ಯಾಕ್ ಆಫ್ ಎಫಿಷಿಯನ್ಸಿ. ಅಲ್ಲಿ ಎಫಿಷಿಯನ್ಸಿ ಬಹಳ ಕಡಿಮೆ ಆಗೋದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ, ಆಡಳಿತದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಆಡಳಿತ ಮತ್ತು ಸೇವಾ ವರ್ಗ ಶಿಬಿರವಾಸಿಗಳು ಹೇಗಿರಬೇಕು ಅಂತ ಹೇಳ್ತಾರೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡೋಣ. ಪ್ಲೇಟೋಸ್ ಕಮ್ಯುನಿಸಮ್ ಈಸ್ ಡಿಪ್ರಿವೇಷನ್ ಆಫ್ ಆಲ್ ದ ಮೆಂಬರ್ಸ್ ಆಫ್ ದ ರೂಲಿಂಗ್ ಕ್ಲಾಸಸ್, ದ ಗಾರ್ಡಿಯನ್ಸ್ ಆ್ಯಂಡ್ ಸೋಲ್ಜರ್ಸ್ ಫ್ರಮ್ ಹ್ಯಾವಿಂಗ್ ಎನಿ ಪ್ರೈವೇಟ್ ಪ್ರಾಪರ್ಟಿ, including the private house, land, the gold and the silver. So they totally has to be deprived. ಇವರು ಯಾರಿಗೂ ಸಹ ಇವು ಯಾವುದು ಇರಬಾರ್ದು. That is what I have just mentioned. Their survival needs shall be taken care by the commodities which has been collected from the producing classes in the form of the taxes. Even if they want to survive, they have to survive through the commodities which has been collected. ಏನು ಅವರು ಟ್ಯಾಕ್ಸ್ ಅಂತ ಹೇಳಿ ಆ ರೂಪದಲ್ಲಿ ತೆಗೆದುಕೊಳ್ತಿದ್ದಾರೋ ಅದರಲ್ಲಿ ಅವರು ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿಬಿಟ್ಟು ಇವರು ಪ್ಲೇಟೋನವರು ಹೇಳ್ತಾರೆ. ದೇ ಶಲ್ ಲೀವ್ ಇನ್ ದ ಸ್ಟೇಟ್ ಮ್ಯಾನೇಜ್ಡ್ ಬ್ಯಾರಕ್ಸ್. ಅವರು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಕಮ್ಯುನಿಟಿ ಜೀವನವನ್ನು, ಬ್ಯಾರಕ್ಸ್ ಅಂತ ಹೇಳಿದ್ರೆ ವೇರ್ ಆಲ್ ದ ಪೀಪಲ್ ಲಿವ್ ಟುಗೆದರ್, ನಾಟ್ ಆಲ್ ದ ಪೀಪಲ್ ಅಂತ ಹೇಳಿದ ತಕ್ಷಣ ಸಮಾಜದಲ್ಲಿರೋರೆಲ್ಲ ಒಂದೇ ಕಡೆ ಸೇರ್ತಾರೆ ಅಂತ ಅಲ್ಲ. ಒಂದಷ್ಟು ಜನ ಗುಂಪುಗಳಲ್ಲಾಗಿ ಒಂದೊಂದು ಕಡೆ ಅವರು ಇರತಕ್ಕಂಥದ್ದು, ವಾಸ ಮಾಡತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಎ ಬ್ಯಾರಕ್ಸ್. ಓಕೆ, ಆ್ಯಂಡ್ ಈಟ್ ಇನ್ ದ ಕಾಮನ್ ಮೆಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಕ್ಯಾನ್ ಹ್ಯಾವ್ ದ ಮೀಲ್ಸ್. ಸೊ ನಾನು ರಾಜ ಆಗಿದ್ದೀನಿ, ಇಫ್ ಐ ಆಮ್ ದ ಅಡ್ಮಿನಿಸ್ಟ್ರೇಟರ್ ಅಥವಾ ಒಬ್ಬ ಆರ್ಮಿ ಮೆನ್ ಇದ್ದೀನಿ ಅಂತ ಹೇಳಿಬಿಟ್ಟು he cannot enjoy that royalty. He should go and eat his food also in the mess. ಅಲ್ಲೇ ಹೋಗ್ಬಿಟ್ಟು ಅವರು
ಏನು ಊಟವನ್ನು ಸಹ ಮಾಡಬೇಕಾಗತ್ತೆ. ದೇ ಶಾಲ್ ಬಿ ಪೇಯ್ಡ್ ನೋ ಸ್ಯಾಲರಿ ಆರ್ ದ ಅಲಯನ್ಸಸ್. ರಿಮೆಂಬರ್, ಇಫ್ ಅಟ್ ಆಲ್ ಇಫ್ ದ ಸ್ಯಾಲರಿ ಹ್ಯಾಸ್ ಬಿನ್ ಪೇಯ್ಡ್ ಟು ದ ಅಡ್ಮಿನಿಸ್ಟ್ರೇಟರ್ ಆರ್ ಫಾರ್ ದ ಸೇನಾ ವರ್ಗ, ವಾಟ್ ಹ್ಯಾಪನ್ಸ್, ಅವರು ಮತ್ತೆ ಗ್ರೀಡಿ ಆಗೋ ಚಾನ್ಸಸ್ಸು ಬಹಳಷ್ಟು ಇರುತ್ತೆ. ಸೊ the essential needs, whatever it is required for them, that has to be taken care by the state. ಅಲ್ಲಿರತಕ್ಕಂಥ ರಾಜ್ಯವೇ ಅವರ ಎಲ್ಲ ಆಗು ಹೋಗುಗಳನ್ನು, ಅವ್ರಿಗೇನು ಬೇಕು ಬೇಡ ಅನ್ನೋದನ್ನು ಅವರು ನೋಡ್ಕೊಳ್ಬೇಕಾಗತ್ತೆ ಅಂತಲೂ ಹೇಳ್ತಾರೆ. ಸೊ ಶಿಬಿರದ ಒಂದು ವ್ಯವಸ್ಥೆಯನ್ನು, ಶಿಬಿರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ವಿವಾಹ ಬಂಧನವಿಲ್ಲದೆ ಇರೋದು, ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗ ಸರ್ಕಾರದ ಜವಾಬ್ದಾರಿಯಾಗಿದ್ದಾಗ ಸ್ವಂತ ಆಸ್ತಿ ಮತ್ತು ಸ್ವಂತ ಕುಟುಂಬ ಹೊಂದುವ ಅವಶ್ಯಕತೆ ಇಲ್ಲಿ ಬರೋದೇ ಇಲ್ಲ. ಓಕೆ, ಸೊ ಹಾಗಾಗಿ ಇವರು ಹೇಳತಕ್ಕಂಥದ್ದು, ಅವರು ಆಡಳಿತ ಮತ್ತು ಸೇನಾ ವರ್ಗ ಎರಡೂ ಸಹ ದೇ ಶುಡ್ ಹ್ಯಾವ್ ಇಟ್ ಇನ್ ದ ಬರಕ್, ಶಿಬಿರದಲ್ಲಿ ಆಹಾರ ಸೇವನೆಯನ್ನು ಮಾಡಬೇಕಾಗತ್ತೆ ಅಂತ ಅವರು ಹೇಳ್ತಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ಕಮ್ಯುನಿಸಮ್ ಅಪ್ಲೈಸ್ ಫಾರ್ ಓನ್ಲಿ ರೂಲಿಂಗ್ ಕ್ಲಾಸಸ್ ಆ್ಯಂಡ್ ನಾಟ್ ಫಾರ್ ದಿ ಪ್ರೊಡ್ಯೂಸಿಂಗ್ ಕ್ಲಾಸಸ್. ರಿಮೆಂಬರ್, ಒನ್ಸ್ ಅಗೇನ್, ನಾನು ಅದಕ್ಕೆ ಫಸ್ಟು ಸ್ಲೈಡಲ್ಲೇ ನಿಮಗೆ ತೋರಿಸ್ಕೊಟ್ಟಿದ್ದೆ. 2 ಕ್ಲಾಸ್ನ ಮಾತ್ರ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಪ್ಲೇಟೋ ಅವರು ನಮಗೆ ಕೊಟ್ಟಿದ್ದು ಒಟ್ಟು 3 ಕ್ಲಾಸಸ್ನ. ಸೊ ಅದರಲ್ಲಿ 2 ಕ್ಲಾಸಸ್ನ ತೆಗೆದುಕೊಂಡಿದ್ದೀವಿ, ಪ್ರೊಡ್ಯೂಸಿಂಗ್ ಕ್ಲಾಸ್ನ ನಾವಿಲ್ಲಿ ಬಿಟ್ಟಿದ್ದೀವಿ. ಕಾರಣ ಏನು ಅಂದರೆ, ಈಗಾಗಲೇ ಅವ್ರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ದ ಟ್ಯಾಕ್ಸಸ್ ವಿಲ್ ಬಿ ಪೇಡ್ ಬೈ ದೀಸ್ ಪೀಪಲ್. ಪ್ಲೇಟೋ ಸ್ಟೇಟೆಡ್ ದ್ಯಾಟ್ ಲಾಂಗಿಂಗ್ ಫಾರ್ ಪ್ರಾಪರ್ಟಿ ಕರಪ್ಟ್ಸ್ ದ ರೂಲರ್ಸ್ ಆ್ಯಂಡ್ ಮೇಕ್ಸ್ ದೆಮ್ ಗ್ರೀಡಿ ಆ್ಯಂಡ್ ಸೆಲ್ಫಿಶ್ ದಟ್ ವುಡ್ ಲೀಡ್ ಟು ಇನ್ಸ್ಟೆಬಿಲಿಟಿ ಆಫ್ ದ ಸ್ಟೇಟ್. ಸೊ ಒಂದು ವೇಳೆ ಅವ್ರಿಗೆ ಏನಾದರೂ ಪ್ರಾಪರ್ಟಿ, ಆಸ್ತಿಯ ಹಕ್ಕನ್ನು ಕೊಟ್ಟುಬಿಟ್ರೆ ಅವರು ಸ್ವಾರ್ಥಿಗಳಾಗ್ತಾ ಹೋಗ್ತಾರೆ. ಆಮೇಲೆ ಭದ್ರತೆ ಅನ್ನೋದು ಇರೋದಿಲ್ಲ, ಸ್ಥಿರತೆ ಅನ್ನೋದು, ರಾಜ್ಯ ತನ್ನ ಸ್ಥಿರತೆಯನ್ನು ಕಳ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಪ್ಲೇಟೋ, ಫ್ಯಾಮಿಲಿ ಆ್ಯಂಡ್ ಪ್ರಾಪರ್ಟಿ ವರ್ ದ ಚೀಫ್ ಸೋರ್ಸಸ್ ಆಫ್ ಡಿಸ್ಯೂನಿಟಿ ಆ್ಯಂಡ್ ಸೋಷಿಯಲ್ ಟೆನ್ಷನ್. 2 ಸೋರ್ಸಸ್ಸು ಯಾವ್ದ್ಯಾವುದು ಚೀಫ್ ಸೋರ್ಸಸ್ಸು ಅಂತ ಹೇಳಿದ್ರೆ, ಫ್ಯಾಮಿಲಿ ಮತ್ತು ಪ್ರಾಪರ್ಟಿಗೆ ಡಿಸ್ಯೂನಿಟಿ, ಇದು ಸಾಮಾಜಿಕವಾಗಿರತಕ್ಕಂಥ ಟೆನ್ಷನನ್ನು ಜಾಸ್ತಿ ಮಾಡುತ್ತೆ ಆ್ಯಂಡ್ ಇಟ್ ಆಲ್ಸೋ ಡಿಸ್ಯೂನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ಅಂತಲೇ ಇವರು ಹೇಳ್ತಾರೆ. ದೇರ್ಫೋರ್ ಪ್ಲೇಟೋ ಸೇಸ್ ದಟ್ ಶುಡ್ ದೇ, ಅಂದರೆ ಫಿಲಾಸಫರ್ ರೂಲರ್ಸ್, ಈವನ್ ಅಕ್ವೈರ್ಡ್ ಹೋಮ್ಸ್ ಆರ್ ದ ಲ್ಯಾಂಡ್ಸ್ ಆರ್ ದ ಮನಿ ಆಫ್ ದೇರ್ ಓನ್, ದೇ ವಿಲ್ ಬಿಕಮ್ ಹೌಸ್ ಕೀಪರ್ಸ್ ಆ್ಯಂಡ್ ಹಸ್ಬೆಂಡ್ಮೆನ್ ಇನ್ಸ್ಟೆಡ್ ಆಫ್ ಗಾರ್ಡಿಯನ್ಸ್, ಎನಿಮೀಸ್ ಆ್ಯಂಡ್ ಟೆರೆಂಟ್ಸ್ ಇನ್ಸ್ಟೆಡ್ ಆಫ್ ಎಲೀಸ್ ಆಫ್ ಅದರ್ ಸಿಟಿಸನ್ಸ್, ಹೇಟಿಂಗ್ and being hated, plotted against, they will pass on their life in much greater terror of internal rather than external enemies, and the hour of ruin both to themselves and to the rest of the nation will be at hand. So very beautifully which has been given here. ಏನಾಗುತ್ತೆ ಅಂತ ಹೇಳಿಬಿಟ್ಟು, ಒಂದು ವೇಳೆ ಅವರು ಏನದು ಕುಟುಂಬವನ್ನು ಮತ್ತು ಆಸ್ತಿಯನ್ನು ಹೊಂದರೆ ಏನೆಲ್ಲ ಆಗ್ತಾ ಹೋಗುತ್ತೆ ಅನ್ನೋದನ್ನು ಇವರಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಿಲಾಸಫರ್ ಕಿಂಗ್ಸ್ ಇದ್ದರೆ ಏನಾಗುತ್ತೆ, ಇನ್ ಕೇಸ್ ಇಫ್ ದೇ ಅಕ್ವೈರ್ ದ ಹೋಮ್ಸ್ ಅಂಡ್ ದ ಲ್ಯಾಂಡ್ಸ್ ಅಂಡ್ ಮನಿ, ಇಫ್ ದೇ ಹ್ಯಾವ್, ದೇ ವಿಲ್ ಬಿಕಮ್ ದ ಹೌಸ್ ಕೀಪರ್ಸ್, ದೇಶ ಕಾಯೋದನ್ನು ಬಿಡ್ತಾರೆ, ಮನೆ ಕಾಯ್ತಾ ಹೋಗ್ತಾರೆ. ದೇ ವಿಲ್ ಬಿ ದ ಹಸ್ಬೆಂಡ್, ಪತ್ನಿಯರಿಗೆ ಪತಿಯರಾಗ್ತಾರೆ, ಯಾವುದೇ ಕಾರಣಕ್ಕೂ ಅವರು ಗಾರ್ಡಿಯನ್ಸ್ ಆಗೋದಿಲ್ಲ. ಆ್ಯಂಡ್ ಎನಿಮೀಸ್, ದೇ ವಿಲ್ ಬಿಕಮ್ ದ ಎನಿಮೀಸ್, ದೇ ವಿಲ್ ಬಿಕಮ್ ದ ಟೆರೆಂಟ್ಸ್ ಇನ್ಸ್ಟೆಡ್ ಆಫ್ ದಿ ಎಲೈಸ್ ಫಾರ್ ದಿ ಅದರ್ ಸಿಟಿಸನ್ಸ್. ಸೊ ಹಾಗಾಗಿ ಅವರು ಹೇಟನ್ನು ಮಾಡಿಸ್ಕೊಳ್ತಾ ಅವರಿಗೂ ಸಹ ನನ್ನ ಥ್ರೆಟ್ ಅನ್ನೋದು ಇಲ್ಲಿ ಆಗ್ತಾ ಹೋಗುತ್ತೆ. ದೇರ್ ವಿಲ್ ಬಿ ಎ ಲಾಟ್ಸ್ ಆಫ್ ಇಂಟರ್ನಲ್ ಆಗಿ ಇರತಕ್ಕಂಥ ಎನಿಮೀಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ವಿನಃ ಎಕ್ಸ್ಟರ್ನಲ್ ಎನಿಮೀಸ್ಗಿಂತ ಇಂಟರ್ನಲ್ ಎನಿಮೀಸ್ ಜಾಸ್ತಿ ಇರ್ತಾರೆ. ಆಸ್ ಯು ನೋ, ಒನ್ಸ್ ಆಲ್ ದೀಸ್ ಥಿಂಗ್ಸ್ ಸ್ಟಾರ್ಟ್ಸ್ ಆ್ಯಂಡ್ ಈವನ್ ದ ಪರ್ಸನ್ ಬಿಕಮ್ಸ್ ವೆರಿ ಸೆಲ್ಫಿಶ್ ಆ್ಯಂಡ್ ಹಿ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಇನ್ ಅಕ್ವೈರಿಂಗ್ ದ ಪ್ರಾಪರ್ಟಿ ಆ್ಯಂಡ್ he may give lots of supporting to his own men. It might be about his children and all. ಸೊ ಹಾಗಾಗಿ ಎಕ್ಸ್ಟರ್ನಲ್ ಎನಿಮೀಸ್ಗಿಂತ ಇಂಟರ್ನಲ್ ಎನಿಮೀಸೇ ಜಾಸ್ತಿ ಆಗ್ತಾ ಇರ್ತಾರೆ. ದ ಎಂಟೈರ್ ನೇಷನ್ ವಿಲ್ ಬಿ ಅವ್ರ ಕೈಯಲ್ಲಿರುತ್ತೆ. ಹಾಗಾಗಿ ಅವರು ಇದರಿಂದ ದೂರನೇ ಉಳಿಬೇಕು ಅಂತ ಹೇಳ್ತಾರೆ. He says the combination of the political and economic power was bound to lead corruption and degradation in the state. ಈ ರಾಜಕೀಯ ಮತ್ತು ಎಕನಾಮಿಕ್ ಪವರ್ ಎರಡೂ ಒಬ್ಬರ ಕೈಯಲ್ಲೇ ಇದ್ದುಬಿಟ್ರೆ that leads to lots of corruptions, and that corruption is nothing but it is a degradation in the state itself. ಆರ್ಥಿಕ ಶಕ್ತಿ ಅಂದರೆ ಅದು ಆಸ್ತಿ. ಸೊ ಆ ರಾಜಕೀಯ ಅಧಿಕಾರ ಮತ್ತು ಆರ್ಥಿಕ ಶಕ್ತಿ ಎರಡೂ ಒಟ್ಟಾಗಿ ಸೇರ್ಕೊಂಡು ಬಿಟ್ಟರೆ ಏನಾಗುತ್ತೆ, ಸರ್ವಾಧಿಕಾರಕ್ಕೆ, ನಿರಂಕುಶ ಪ್ರಭುತ್ವಕ್ಕೆ, ಸ್ವಾರ್ಥಕ್ಕೆ, ದುರಾಸೆಗೆ ಅದು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಹಾಗಾಗಿ
ಅವರ ಒಂದು ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ ಅಸೂಯೆ, ಅಸಹನೆ, ದ್ವೇಷ, ಪೈಪೋಟಿ, ಹಿಂಸಾಚಾರಕ್ಕೆ ಅವಕಾಶ ಇರಬಾರ್ದು ಅಂತ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಆಸ್ತಿ ಮತ್ತು ಕುಟುಂಬವನ್ನು ಹೊಂದುವ ಹಾಗೆ ಇಲ್ಲ. ಸೊ ಈ ಆಸ್ತಿ ಸಮತಾವಾದ ಮತ್ತು ಸ್ತ್ರೀ ಅಥವಾ ಪತ್ನಿಯರ ಸಮತಾವಾದ ಎಂದು ಇದು ಪ್ರಸಿದ್ಧವನ್ನು ಸಹ ನಾನು ಪಡೆದುಕೊಂಡಿದೆ. ಪ್ಲೇಟೋ ಅವರು ಕೊಟ್ಟಿರತಕ್ಕಂಥ ಈ ಒಂದು ಕಮ್ಯುನಿಸಮ್ನ ಒಂದು ಸಿದ್ಧಾಂತ. ಆಡಳಿತಗಾರದಲ್ಲಿ ಆರ್ಥಿಕ ಶಕ್ತಿ ಹೆಚ್ಚಾಗೇ ಇರುತ್ತೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಜಸ್ಟ್ ಮೆನ್ಷನ್ಡ್ ಜಸ್ಟ್ ನೌ. ಸೊ ಈ ವರ್ಗಗಳು ಖಾಸಗಿ ಆಸ್ತಿಯ ಒಡೆಯರಾಗ್ತಾ ಹೋದರೆ ಏನಾಗುತ್ತೆ, ಸೌಜನ್ಯಶೀಲತೆಗೆ ದುಃಖ ಬರ್ತಾ ಹೋಗುತ್ತೆ, ಅಂತಿಮವಾಗಿ ಅದು ಕ್ರಾಂತಿಗೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಆದ್ದರಿಂದಲೇ ಆಸ್ತಿ ರಹಿತ ಆಡಳಿತ ಸೇನಾ ವರ್ಗದ ಬಗ್ಗೆ ಪ್ಲೇಟೋ ಅವರು ಹೆಚ್ಚಿನ ಒಲವನ್ನು ತೋರಿಸಿರೋದನ್ನು ನಾವು ಇದರಲ್ಲಿ ಕಾಣ್ತಾ ಬರ್ತೀವಿ. ಸೊ ದಟ್ ಈಸ್ ವೈ he says that both the combination of the political and the economic power was bound to be lead the corruption. So he says that the political power has to be given only to the philosopher kings, and there is no question of having his own property, acquiring the property or anything else, and even there is no question of having his own family also. So this is about the differentiates, how he has differentiated between the political and the economic power. ಸೊ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರಿಟಿಸಿಸಮ್ ಆಫ್ ದಿ ಪ್ಲೇಟೋಸ್ ಕಮ್ಯುನಿಸಮ್ ಆ್ಯಂಡ್ ದಿ ಪ್ರಾಪರ್ಟಿ, ಇಟ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್. ಸೊ ಹೇಗೆ ಅವರು ಕ್ರಿಟಿಸೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಕ್ವೈಸೇಷನ್ ಆಫ್ ದ ಪ್ರಾಪರ್ಟಿ ಈಸ್ ಎ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಫ್ ದ ಹ್ಯೂಮನ್ ನೇಚರ್. ಸೊ ಅವರು ಆಸ್ತಿಯನ್ನು ಹೊಂದಬಾರ್ದು ಅಂತ ಹೇಳೋದು ತಪ್ಪಾಗ್ತಾ ಹೋಗುತ್ತೆ. ಅವರು ಹೊಂದಲೇಬೇಕಾಗುತ್ತೆ. ಇಲ್ಲ, ಆಸ್ತಿ ಅನ್ನೋದು ಮನುಷ್ಯನ ಸಹಜ ಗುಣ, ಅದು ಆಸ್ತಿಯನ್ನು ಮಾಡ್ಕೊಳತಕ್ಕಂಥದ್ದು. ಆಸ್ತಿ ಇರಬಾರ್ದು ಅಂತ ಹೇಳೋದು ತಪ್ಪು ಅಂತ ಅವರು ಬೇರೆ ಥಿಂಕರ್ಸ್ ಇದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಮೆಂಟ್ ಓನ್ಲಿ ಫಾರ್ ದ ರೂಲಿಂಗ್ ಕ್ಲಾಸಸ್ ಆ್ಯಂಡ್ ಲೆಫ್ಟ್ ವರ್ಕರ್ಸ್, ಪೆಸೆಂಟ್ಸ್ ಅಂಡ್ ಎಕ್ಸೆಟ್ರಾ. ಸೊ ರೂಲಿಂಗ್ ಕ್ಲಾಸ್ ಅವರಿಗೆ ಮಾತ್ರ ಇವರು ಇದನ್ನು ಅಪ್ಲಿಕೇಬಲ್ ಅಂತ ಹೇಳಿದ್ದಾರೆ. ಬೇರೆ ವರ್ಕರ್ಸ್ನ ಮತ್ತು ರೈತರನ್ನ ಅವ್ರನ್ನೆಲ್ಲರೂ ಇವರು ಅದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು ಸೆಂಟಿಮೆಂಟ್ಸ್ ಆಫ್ ಚಾರಿಟಿ ಆ್ಯಂಡ್ ಬೆನೆವಲೆನ್ಸ್, ದ ಎಸೆನ್ಷಿಯಲ್ಸ್ ಆಫ್ ಎ ಹೆಲ್ದಿ ಸೊಸೈಟಿ. And its loss of production, something belongs to all, is always neglected, give rise to over centralization and excessive state control. ಸೊ ಪ್ಲೇಟೋ ಅವರ ಆಸ್ತಿ ಮತ್ತು ಪತ್ನಿಯ ಒಂದು ಸಮತಾವಾದ ವಾಸ್ತವಿಕತೆಗೆ ಬಹಳ ದೂರ ಇರುತ್ತೆ. ನೈಸರ್ಗಿಕ ಮತ್ತು ಸಾಮಾಜಿಕ ನಿಯಮಕ್ಕೆ ಇದು ಬಹಳ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆದರ್ಶ ರಾಜ್ಯದ ಕಡೆಗೆ ಹೆಚ್ಚು ಗಮನ ಕೊಡದೇ ಇರೋದನ್ನು ಸಹ ನಾವು ಕಾಣ್ತಾ ಬರ್ತೀವಿ. ಶಿಬಿರದಲ್ಲಿ ವಾಸ್ತವ್ಯ ಮಾಡಬೇಕು, ಶಿಬಿರದ ಊಟದ ವ್ಯವಸ್ಥೆ ಆದರ್ಶ ತತ್ವವೇ, ಆದರೂ ಸಹ ಶಿಬಿರದಲ್ಲಿ ಮಹಿಳೆಯರು ವಾಸ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ವಾಸ ಮಾಡ್ತಾ ಇದ್ದಾಗ ಪ್ಲೇಟೋ ಅವರ ಮತ್ತೊಂದು ಕಮ್ಯುನಿಸಮಲ್ಲಿ ಅವರು ಹೇಳತಕ್ಕಂಥದ್ದು, ದ ಈಕ್ವಾಲಿಟಿ ಹ್ಯಾಸ್ ಟು ಬಿ ಗಿವನ್ ಫಾರ್ ಬೋತ್ ಮೆನ್ ಆ್ಯಂಡ್ ದ ವುಮೆನ್. ಕಮ್ಯುನಿಟಿಯ ವಾಸ ಅಥವಾ ಬ್ಯಾರಾಕ್ಸ್ನ ವಾಸ ಅಂತ ಹೇಳಿದಾಗ, ರಿಮೆಂಬರ್ ಸ್ಟೂಡೆಂಟ್ಸ್, ದೇರ್ ಈಸ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಇರ್ತಾರೆ. ಅವರು ಇಬ್ಬರೂ ಸಹ ಒಂದೇ ಕಡೆ ಅವರು ವಾಸ ಮಾಡೋದ್ರಿಂದ ಅಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ದ ಫಿಸಿಕಲ್ ಕಾಂಟ್ಯಾಕ್ಟ್ಸ್. ಸೊ ದಟ್ ಫಿಸಿಕಲ್ ಕಾಂಟ್ಯಾಕ್ಟ್ಸ್ ಮೇ ಲೀಡ್ ಟು ದಿ ಅಂದರೆ ಎಥಿಕ್ಸಲ್ಲಿ ಹೋಗಿರುತ್ತೆ, ಮೊರಾಲಿಟಿ ಇರೋದಿಲ್ಲ ಅಂತಲೂ ನಾವು ಹೇಳ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಪ್ಲೇಟೋಸ್ ಸ್ಕೀಮ್ ಆಫ್ ಕಮ್ಯುನಿಸಮ್ deprived the Gordian class not only of property but also a private life or a family, because family introduced an element of thine and mine. ಸೊ ಇದನ್ನು ಮತ್ತೊಂದು ಕ್ರಿಟಿಸೈಸ್ ಮಾಡತಕ್ಕಂಥದ್ದು, ಯಾವಾಗ ಅವರು ಪ್ರೈವೇಟ್ ಲೈಫೇ ಇರಬಾರ್ದು, ಪ್ರಾಪರ್ಟಿ ಒಂದು ಕಡೆಗೆ ವಿ ಹ್ಯಾವ್ ಜಸ್ಟ್ ಹ್ಯಾಡ್ ಗ್ಲಾನ್ಸ್ ಅದಾಯಿತು. ಪ್ರೈವೇಟ್ ಲೈಫ್ ಅಂತ ಹೇಳಿದಾಗ ಆತ ಮದುವೆ ಆಗಬಾರ್ದು, ಕುಟುಂಬವನ್ನು ಹೊಂದಿರಬಾರ್ದು ಅಂತ ಹೇಳತಕ್ಕಂಥವ್ರು ಇವರು ಹೇಳಿದಾಗ ಅವರು ಮತ್ತೊಂದನ್ನು ಹೇಳತಕ್ಕಂಥದ್ದು, ಅವರು ಯಾವುದೇ ರೀತಿಯ ದೈಹಿಕ ಸಂಪರ್ಕವನ್ನು ಹೊಂದಬಹುದು ಕಮ್ಯುನಿಟಿನಲ್ಲಿ, ಯಾರ ಜೊತೆಯಲ್ಲಿ ಬೇಕಾದರೂ ಮಹಿಳೆಯರ ಜೊತೆಯಲ್ಲೂ ಸಹ ಅವರು ಸಂಪರ್ಕವನ್ನು ಹೊಂದಬಹುದು ಅಂತ ಹೇಳಿರ್ತಾರೆ. ಆ ರೀತಿ ಮಾಡಿದಾಗ ಒಂದು ವೇಳೆ ಕೇಸ್ ಇಫ್ ದೇರ್ ಇಸ್ ಎ ಪ್ರೊಡಕ್ಷನ್ ಅಥವಾ ಮಕ್ಕಳು ಆದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಅವರು ತಂದೆ ತಾಯಿಯಿಂದ ಬೇರ್ಪಡಿಸ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆಸ್ ವಿ ನೋ ದಟ್ ದ ಸ್ಟೇಟ್ ವಿಲ್ ಬಿ ಗಿವಿಂಗ್ ದ ಎಜುಕೇಷನ್. ಓಕೆ, ಸೊ ದಟ್ ಈಸ್ ವೈ ದಿಸ್ ಥಿಂಗ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಹಿಯರ್. ಸೊ ರಾಜ್ಯನೇ ವಹಿಸ್ಕೊಂಡ್ರೂ ಸಹ ತಂದೆ ತಾಯಿಗಳ ವಾತ್ಸಲ್ಯದಿಂದ ಮಕ್ಕಳನ್ನು ಬೇರ್ಪಡಿಸಿದಂತಾಗತ್ತೆ. ಆ್ಯಂಡ್ ಪೇರೆಂಟ್ಸ್ ಹ್ಯಾವ್ ನೋ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಹಿಯರ್.
ಇದು ಒಂದು ರೀತಿಯ ಒಂದು ಸ್ವೇಚ್ಛಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ನಾನು ಪ್ಲೇಟೋ ಅವರ ಕಮ್ಯುನಿಸಮ್ನ ನಾವಿಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದೀವಿ. Family would destroy a sense of cooperation that forms the basis for a state. So that is why the basic ಅಂತ ಹೇಳಿದಾಗ ಅಥವಾ ಬೇಸ್ ಆಫ್ ದ ಸ್ಟೇಟ್ ಇಸ್ ನಥಿಂಗ್ ಬಟ್ ದ ಫ್ಯಾಮಿಲಿ, ಅದನ್ನೇ ಇವರು ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲೂ ಸಹ ನಾನು ಕ್ರಿಟಿಸೈಸ್ ಮಾಡ್ತಾರೆ. ಟು ಡೆಸ್ಟ್ರಾಯ್ ಫ್ಯಾಮಿಲಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಡೆಸ್ಟ್ರಾಯ್ ದ ಸೆಲ್ಫಿಶ್ನೆಸ್. Plato wanted the rulers of an ideal state not get distracted from their work and get tempted towards self-interest. ಸೊ ಡೆಸ್ಟ್ರಾಯ್ ಫ್ಯಾಮಿಲಿ ಅಂತ ಹೇಳಿದಾಗ ಅವರು ಸ್ವಾರ್ಥತೆಯನ್ನು ಸಹ ಬಿಟ್ಟಿರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಹಿ ವಾಂಟೆಡ್ ದೆಮ್ ಟು ಬಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದೇರ್ ವರ್ಕ್ ಸ್ಟೇಟ್ ನಾಟ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಫ್ರಮ್ ದೇರ್ ವರ್ಕ್. ಯಾಕೆ ಇವರು ಹೇಳ್ತಾ ಇದ್ದಾರೆ, ಡಿಸ್ಟ್ರಾಕ್ಷನ್ ಆಗೋಗುತ್ತೆ, ಹಾಗಾಗಿ ಫ್ಯಾಮಿಲಿ ಇರಬಾರ್ದು, ಆಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಬಟ್ ದೆರ್ ಈಸ್ ಅ ಚಾನ್ಸಸ್ ದಟ್ ಅದು ಯಾವುದೂ ಇಲ್ಲ ಅಂತ ಹೇಳಿದಾಗ್ಲೂ ಸಹ ನಾನು there will be lots of distractions where his concentration might be diverted, and there is a chances of the which is affecting the administration. And Plato opined that family was a great stronghold of selfishness, and for this reason it has to be planned for the governing class. ಸೊ ಪ್ಲೇಟೋ ಅವ್ರ ಪ್ರಕಾರ ಸೆಲ್ಫಿಶ್ನೆಸ್ಗೆ ಕಾರಣ ಏನು ಅಂತ ಹೇಳಿದ್ರೆ ಕುಟುಂಬ. ಹಾಗಾಗಿ ಈ ಗವರ್ನಿಂಗ್ ಕ್ಲಾಸ್ಗೆ ಯಾವುದೇ ಕಾರಣಕ್ಕೂ ಕುಟುಂಬ ಅನ್ನೋದು ಇರಬಾರ್ದು. ಬಿಲ್ಟ್ ದ ಥಿಯರಿ ಆಫ್ ದ ಕಮ್ಯುನಿಸಮ್ ಆಫ್ ವೈಸ್, ದಟ್ಸ್ ದ ಓನ್ಲಿ ರೀಸನ್ ಈ ಹ್ಯಾಸ್ ಬಿಲ್ಟ್ ದ ಥಿಯರಿ ಆಫ್ ದ ಕಮ್ಯುನಿಸಮ್ ಆಫ್ ವೈಸ್ ಅಂಡ್ ಪ್ರಾಪರ್ಟಿ ಆನ್ ಪೊಲಿಟಿಕಲ್ ಆ್ಯಂಡ್ ಸೈಕಾಲಜಿಕಲ್ ಬೇಸಿಸ್. ಇಲ್ಲಿ ಸೈಕಾಲಜಿಕಲ್ ಅಂತ ಹೇಳಿದಾಗ ಅವನ ಮನಸ್ಥಿತಿ ಅನ್ನೋದು ಹೇಗಿರುತ್ತೆ, ಅವನ ಮನೋಭಾವನೆಗಳು ಹೇಗಿರುತ್ತೆ, ಹೇಗೆ ಅವನು ಕುಟುಂಬದ ಕಡೆಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾನೆ, ಆಸ್ತಿ ಅನ್ನೋದು ಮಾಡಬೇಕು ಅನ್ನತಕ್ಕಂಥದ್ದು ಅವನ ಮನಸ್ಥಿತಿನಲ್ಲಿ ಬರ್ತಾ ಇರುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಿದ್ದೀವಿ. He wanted that the guardian class should be on public service. He expects always the ruling class or the king who is there in the topmost position must render the service to the public or the people. At the same time, he also realized that the acquisition of the property and the family would certainly stand in the way of the philosopher rulers to devote themselves fully to the service of the community. So that's the only reason he said that they should render the services to the society. Suppose if he has his own family, if he has his own property, and even if he thinks about his wives and children and all, definitely there will be a distractions where he will start concentrating on having his own property. That's the reason he has given and he has propounded these two theories. There is no system of permanent wedding among the guardian class. I just mentioned about this. ಸೊ ಈ ಒಂದು ಗಾರ್ಡಿಯನ್ ಕ್ಲಾಸಲ್ಲಿ ಯಾರಿಗೂ ಸಹ ಮದುವೆ ಅನ್ನೋದು ಇರೋದಿಲ್ಲ. ಆ್ಯಂಡ್ ಆಲ್ ವೈಫ್ಸ್ ಟು ಬಿ ಕಾಮನ್ ಟು ಆಲ್ ಮೆನ್ ಆ್ಯಂಡ್ ವೈಸ್ ವರ್ಸ. ಸೊ ಈ ಗಾರ್ಡಿಯನ್ ಕ್ಲಾಸು ನಾನು ಈಗಾಗಲೇ ಹೇಳಿದೆ, ಎಲ್ಲರೂ ಒಂದು ಕಡೆ ಸೇರಿರ್ತಾರೆ, ಕಮ್ಯುನಿಟಿನಲ್ಲಿರ್ತಾರೆ, ಬ್ಯಾರಾಕ್ಸಲ್ಲಿ ಲೀವ್ ಮಾಡ್ತಿರ್ತಾರೆ ಅಂತ ಹೇಳಿದಾಗ, ಆ್ಯಂಡ್ ದೇರ್ ಈಸ್ ನೋ ಕ್ವೆಶನ್ ದ್ಯಾಟ್ ಹೂಸ್ ವೈಫ್ ಓವರ್ಸ್, ಆ್ಯಂಡ್ ಆಲ್ ಮೆನ್ ಆರ್ ಲೈಕ್, ಆ್ಯಂಡ್ ಮೆನ್ ಆ್ಯಂಡ್ ದ ವುಮೆನ್ ವಿಲ್ ಬಿ ಲಿವಿಂಗ್ ಟುಗೆದರ್ ಆ್ಯಂಡ್ should live together in the common barracks, both men and the women, and state's responsibility is to allow the best of them to go together for the minimum period. ಅದರಲ್ಲಿ ಯಾರು ಬೆಸ್ಟ್ ಅಂದರೆ ಯು ನೋ ದ ಕ್ವಾಲಿಟಿ, ಯು ಶುಡ್ ಟ್ರೇಸ್ ಬ್ಯಾಕ್ ಟು ದ ಎಜುಕೇಷನ್ ಸಿಸ್ಟಮ್. ಅವರಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅವ್ರನ್ನ ಮತ್ತೆ ಪ್ರತ್ಯೇಕ ಮಾಡ್ತಿರ್ತಾರೆ, ಮತ್ತೆ ಅವರಿಗೆ ಬೇರೆ ಎಜುಕೇಷನ್ನ ಕೊಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಸಹ ಅವ್ರು ಮತ್ತೆ ಪಿಕ್ ಮಾಡ್ತಾರೆ, ಆ್ಯಂಡ್ ದೇ ವಿಲ್ ಮೇಕ್ ಶೋರ್ ದಟ್ ದೋಸ್ ಬೆಸ್ಟ್ ಟು ಬಿ ಟುಗೆದರ್ ಫಾರ್ ದ ಮಿನಿಮಮ್ ಪೀರಿಯಡ್. ಸ್ವಲ್ಪ ದಿವಸ ಅವರು ಒಟ್ಟಿಗೆ ಇರತಕ್ಕಂಥದ್ದನ್ನು ಸಹ ಇಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಪ್ಲೇಟೋ ಅವರು. ಆ್ಯಂಡ್ ಫೈನಲಿ ವೆನ್ ದೆರ್ ಇಸ್ ಅ ಬರ್ತ್ ಆಫ್ ದ ಚಿಲ್ಡ್ರನ್ ಶುಡ್ ಬಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ದ ಸಿಟಿ ಸ್ಟೇಟ್ಸ್. ಈವನ್ ದ ಪ್ಲೇಟೋ ಹ್ಯಾಸ್ ಮೆನ್ಷನ್ ದಟ್ ಒಂದು ಸಿಟಿ ಸ್ಟೇಟ್ ಅಂತ ಹೇಳಿದಾಗ ಇಷ್ಟೇ 1000 ಜನ ಇರಬೇಕು. ಸೊ ಅಕಾರ್ಡಿಂಗ್ ಟು ಹಿಮ್ ದ ನಂಬರ್ ವಾಟ್ ಈ ಹ್ಯಾಸ್ ಗಿವನ್ ಈಸ್ 5040. 5040 ಜನ ಮಾತ್ರ ಇರಬೇಕು. ಮಕ್ಕಳು ಹೇಗೆ ಆಗಬೇಕು ಅಂತ ಹೇಳಿದ್ರೆ ಆ ನಂಬರ್ ಏನು ಕೊಟ್ಟಿದ್ದಾರೆ ದಟ್ ಶುಡ್ ನಾಟ್ ಎಕ್ಸೀಡ್. ಓಕೆ, ಸೊ ದ ಬರ್ತ್ ಆಫ್ ದ ಚಿಲ್ಡ್ರನ್ ಶುಡ್ ಬಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ದ ಸಿಟಿ ಸ್ಟೇಟ್ಸ್. ದ ಏಜ್ ಗ್ರೂಪ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಬೈ ದ ಪ್ಲೇಟೋ. ಆ ಏಜ್ ಗ್ರೂಪ್ನ ಅವ್ರು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ನಾಟ್ ಲೈಕ್ ಎಲ್ಲಾನು ಯಂಗ್ಸ್ಟರ್ಸ್, ಓಲ್ಡ್ ಪೀಪಲ್, ಎವ್ರಿಬಡಿ ವಿಲ್ ಬಿ ಟುಗೆದರ್ ಇನ್ ದ ಕಾಮನ್ ಬ್ಯಾರಕ್ಸ್. ನೋ, ಡೆಫಿನೆಟ್ಲಿ ನಾಟ್. He says that this particular group of the people will be together. What are the reasons? Look here. The responsibility of the children to be entrusted to the state nurses. State ಅವ್ರಿಗೆ ಇಲ್ಲಿ ಕೊಟ್ಬಿಡ್ತಾರೆ. The whole guardian class is big unity and children will be treated brothers and the sisters. ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳ ಎಲ್ಲರೂ ಸಹ ಟ್ರೀಟ್ ಮಾಡ್ತಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗಿ ಇಲ್ಲಿ ಟ್ರೀಟ್ ಮಾಡ್ತಾ ಹೋಗ್ತಾರೆ.
Plato's communism of wives insists on the common ownership of the woman by the guardian class. ಸೊ ಇಲ್ಲಿ ಕಾಮನ್ ಅಂದರೆ ವಿಮೆನ್ ಆರ್ ಟೋಟಲಿ ಕಾಮನ್. ದರ್ ಇಸ್ ನೋ ಕ್ವಶನ್ ದಟ್ ಇವ್ರು ನಮ್ಮವರು ಅಥವಾ ನಮ್ಮವರು ಅಂತ ಏನೂ ಇರೋದಿಲ್ಲ. ಸೊ ದೇ ಹ್ಯಾವ್, ಈವನ್ ವಿಮೆನ್ ಹ್ಯಾವ್ ದ equal rights on the guardian class also. Not only the men are having the equal rights on the women, and even the woman has a common ownership by the over the guardian class ಅಂತ ಇವ್ರು ಹೇಳ್ತಾರೆ. ಸೊ ಇಟ್ಸ್ ವೈಸ್ ವರ್ಸಾ. He has the one who has treated both men and women very equally here. So let us see here, what are the reasons for the communism of wives? He wanted to create in the state. Plato was totally perturbed by the deplorable plight of the women. Talents of the women should be utilized. ಇವ್ರು ಹೇಳ್ತಾರೆ ಮಹಿಳೆಯರಿಗೆ ಇರತಕ್ಕಂಥ ಎಲ್ಲ ರೀತಿಯ ಆ ಟ್ಯಾಲೆಂಟ್ಸ್ ಎಲ್ಲ ಏನಿರುತ್ತೆ ಅದನ್ನು ನೀವು ಬಳಸ್ಕೊಳ್ಬೇಕು ಅಂತಲೂ ಸಹ ಇವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ he says that why, and even this has been totally criticism on communism of wives. He does not differentiate between the man and the woman. The concept of temporary marriages are not logical nor desirable. ಅವರು ಮೆನ್ನು ಮತ್ತು ವಿಮೆನ್ ಬಗ್ಗೆ ಯಾವುದೇ ರೀತಿಯ ವ್ಯತ್ಯಾಸವನ್ನು ಇಲ್ಲಿ ನೋಡ್ತಾ ಇಲ್ಲ. ಮ್ಯಾರೇಜಸ್ ಆರ್ ಟೋಟಲಿ ನಾಟ್ ಲಾಜಿಕಲ್. ಆಮೇಲೆ ಅದು ಯಾವುದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಇಲ್ಲ ಇಲ್ಲಿನ ಕುಟುಂಬದ ವ್ಯವಸ್ಥೆ ಅಥವಾ ಪತ್ನಿಯರ ಒಂದು ವ್ಯವಸ್ಥೆ ಅನ್ನೋದು. ಅಬಾಲಿಷನ್ ಆಫ್ ದ ಫ್ಯಾಮಿಲಿ ಲೀಡ್ಸ್ ಟು ಆಬ್ಸೆನ್ಸ್ ಆಫ್ ದಿ ಲವ್. ಎಲ್ಲಿ ಫ್ಯಾಮಿಲಿ ಇರೋದಿಲ್ವೋ, ಎಲ್ಲಿ ನೀವು ಅಬಾಲಿಷ್ ಮಾಡ್ತಿದ್ದೀರೋ ಅಲ್ಲಿ ಯಾವುದೇ ಕಾರಣಕ್ಕೂ ಪ್ರೀತಿ, ವಾತ್ಸಲ್ಯ, ಮತ್ತೊಂದು ಇನ್ನೊಂದು ಸೆಂಟಿಮೆಂಟ್ಸು ಖಂಡಿತ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ರೋಲ್ ಆಫ್ ಪೊಲಿಟಿಕಲ್ ಲೈಫ್ ಆಫ್ ದ ವುಮೆನ್ ಮೇಕ್ಸ್ ದ ಎಂಡ್ ಆಫ್ ಫ್ಯಾಮಿಲಿ ಲೈಫ್. ಸೊ ಯಾವಾಗ ಮಹಿಳೆ ರಾಜಕೀಯ ಜೀವನಕ್ಕೆ ಬರ್ತಾಳೋ ಅಲ್ಲಿ ಕುಟುಂಬದ ಅಂತ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಬೇರೆ ಪೊಲಿಟಿಕಲ್ ಥಿಂಕರ್ಸು ಪ್ಲೇಟೋ ಅವರ ಸಮತಾವಾದವನ್ನು ಕ್ರಿಟಿಸೈಸ್ ಮಾಡ್ತಾರೆ, ಟೀಕೆಯನ್ನು ಮಾಡಿದ್ದಾರೆ. ಯಾವಾಗ when women enters the political life, there it makes the end of the family life. That is what the other political thinkers have criticized the concept of the communism. Okay, so in the end I would like to conclude, state that the trying to ensure that the family life was not corrupted with selfishness, Plato went to other extreme and eliminated the emotional bonding that the family provided. ಸೊ ಪ್ಲೇಟೋ ಅವರು ಫ್ಯಾಮಿಲಿ ಲೈಫ್ನ ಇಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ತಪ್ಪಾಗ್ತಾ ಹೋಗುತ್ತೆ. ಅದು ಸ್ವಾರ್ಥತೆಯನ್ನು ಕೊಡೋದಿಲ್ಲ. ಅವರಿಗೆ ಸಿಗಬೇಕಾಗಿರತಕ್ಕಂಥ ಪ್ರೀತಿ, ವಾತ್ಸಲ್ಯ ಎಲ್ಲ ಸಮಾಜದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಫ್ಯಾಮಿಲಿ. ದಟ್ ಇಟ್ ಸೆಲ್ಫ್ ಹಿ ಹಸ್ ಟೋಟಲಿ ಇಗ್ನೋರ್ಡ್ ಅಂತ ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾರೆ. ಅಥವಾ ನಾವೊಂದು ಕನ್ಕ್ಲೂಷನ್ಗೆ ಬರಬಹುದು ಇಲ್ಲಿ. ಅಫ್ಕೋರ್ಸ್ ದ ಫ್ಯಾಮಿಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. even you cannot even imagine our lives also in the absence of the family. Where do we go? Where do we stay? There is lots of questions which has to be raised here. So Plato's communism was similar to the life found in a monastery. Though one can say that Plato abolished the private family and the property for the guardian class, for they encouraged the nepotism, favoritism, particularism, factionalism and the other corrupt practices among the rulers. ಇವೆಲ್ಲದಕ್ಕೂ ದಾರಿ ಮಾಡಿಕೊಡುತ್ತೆ. ಇವೆಲ್ಲ ಇಸಮ್ಸ್ ಎಲ್ಲ ಏನು ಹೇಳಿದ್ದೀನಿ ಇದೆಲ್ಲನೂ ತನ್ನವರು, ತನ್ನದು ಮತ್ತು ಸ್ವಾರ್ಥತೆ, ಫ್ಯಾಕ್ಷನಿಸಮ್ ಇವೆಲ್ಲದಕ್ಕೂ ದಾರಿ ಮಾಡಿಕೊಡುತ್ತೆ ಅಂತಲೂ ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಪಾಲಿಟಿಕ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ ಡಿಡ್ ನಾಟ್ ಮೀನ್ ಪ್ರಮೋಟಿಂಗ್ ಒನ್ಸ್ ಪರ್ಸ್ನಲ್ ಇಂಟ್ರೆಸ್ಟ್. ಇನ್ಸ್ಟೆಡ್ ಇಟ್ ವಾಸ್ ಟು ಪ್ರಮೋಟ್ ದ ಕಾಮನ್ ಗುಡ್. ಅವರು ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ಅಥವಾ ಇಂಡಿವಿಜುವಲಿಸ್ಟಿಕ್ ಆಗಿ ಅವರು ಎಲ್ಲೂ ಮಾತಾಡಿದ್ದನ್ನು ನಾವು ಕಾಣ್ತಾ ಇಲ್ಲ. ಆದರೆ ಅವ್ರು ಮಾತಾಡಿರೋದೆಲ್ಲನೂ ಫಾರ್ ದ ಸೇಕ್ ಆಫ್ ದ ಕಾಮನ್ ಗುಡ್, ಎಲ್ಲರ ಒಳತಿಗಾಗಿ ಅವರು ಈ ರೀತಿಯ ಒಂದು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ. ಅಥವಾ ದಿಸ್ ಕಾನ್ಸೆಪ್ಟ್ ಆಫ್ ದ ಕಮ್ಯುನಿಸಮ್ ಹ್ಯಾಸ್ ಬಿನ್ ಬಿಲ್ಟ್ ಬೈ ದಿ ಪ್ಲೇಟೋ. ಸೊ ದಿಸ್ ಇಸ್ ಅಬೌಟ್ communism. I hope you people are able to understand the way I am teaching. Dear students, in case if you have any kind of clarifications ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ kindly go through the material which will be attached to these videos also, and even the MCQs you can find in this particular sessions. ಎಲ್ಲ ಸೆಷನ್ಸ್ ನಾವೇನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಿಮಗೆ ನೋಟ್ಸು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸಹ ನಾವು ಕೊಡ್ತಾ ಇರೋದ್ರಿಂದ you'll be more clarified with the topics whatever I am teaching. Thank you all.